ಸಮಸ್ತ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ನನ್ನ 18th ಬ್ಯಾಚ್ನ ಸ್ಯಾರಿ ಪ್ರೀ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್. ಹೌದು, ಇದು ನಾನು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿರುವಂಥ ನನ್ನ 18th ಬ್ಯಾಚ್ ಸ್ಯಾರಿ ಪ್ರೀ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸು. ಇದರಲ್ಲಿ ನನಗೆ 6 ಮೆಂಬರ್ ಸ್ಟೂಡೆಂಟ್ಸು ರಿಜಿಸ್ಟರ್ ಆಗಿದ್ರು. ಆ್ಯಸ್ ಪರ್ ಕ್ಲಾಸ್ ಪ್ರಕಾರ ಮಿನಿಮಮ್ 4 ಮ್ಯಾಕ್ಸಿಮಮ್ 6 ಅಷ್ಟೇ ಇರೋದು. ಸೊ 6 ಮೆಂಬರ್ಸ್ ಮ್ಯಾಕ್ಸಿಮಮ್ ಫುಲ್ ಆಗಿದ್ರು. ನಾನು ಮುಂಚೆನೇ ಡಿಸೈಡ್ ಮಾಡಿದ್ದೆ, ಲೈಕ್ 17 ಬ್ಯಾಚ್ ಆದಮೇಲೆ 18th ಬ್ಯಾಚ್ ಬಂದಾಗ ಅಟ್ಲೀಸ್ಟ್ ಒಂದು ಸತಿನಾದರೂ ಯೂಟ್ಯೂಬಲ್ಲಿ ಸ್ಯಾರಿ ಪ್ರೀ ಪ್ಲೇಟಿಂಗ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸನ್ನು ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂದರೆ ನಾನು ಯಾವಾಗೂ ಹೇಳ್ತಾನೆ ಇರ್ತಿದ್ದೆ, ನಾನು ಮಲ್ಟಿಪಲ್ ವರ್ಕ್ ಮಾಡ್ತೀನಿ ಅಂತ. ಸೊ ಅದನ್ನು ನಾನು ತೋರಿಸ್ಬೇಕಲ್ವ, 1 by 1 ನಾನು ಏನೇನು ಮಾಡ್ತೀನಿ ಅನ್ನೋದನ್ನು 1 by 1 ತೋರಿಸಿದ್ರೆ ತಾನೇ ನೋಡಿದವ್ರಿಗೂ ಕೂಡ ಹೌದು ಇವ್ರು ಮಲ್ಟಿ ಟಾಸ್ಕ್ ಮಾಡ್ತಾರೆ ಅಂತ ಅನ್ಸೋದು. ಸೊ ಹಾಗಾಗಿ ನಾನೇನು ಮಾಡಿದೆ, ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಅದ್ರ ಪ್ರಕಾರನೇ ಕ್ಲೀನಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಮಾಡಿರೋದು. ಬಿಕಾಸ್ ಯಾಕಂದರೆ ಅನ್ಪ್ಲ್ಯಾನ್ಡ್ ವೀಡಿಯೋಸ್ ಬಂದು ಅಷ್ಟೊಂದು ಚೆನ್ನಾಗಿ ಬರುತ್ತೆ, ವೆರಿ ರೇರ್, ಅಷ್ಟು ಬರಲ್ಲ. ಸೊ ಇವರು ಬಂದು ಸ್ಟೂಡೆಂಟ್ಸು ಒಬ್ಬೊಬ್ಬರು ಒಂದೊಂದು ಡಿಫ್ರೆಂಟ್ ಲೊಕೇಶನಿಂದ ಬಂದಿದ್ದಾರೆ. ಒಬ್ಬರು ಇದೇ ಏರಿಯಾಯಿಂದ ಬಂದಿದ್ದಾರೆ, ಒಬ್ಬರು ದೂರ ಪ್ಲೇಸಿಂದ ಬಂದಿದ್ದಾರೆ, ಇನ್ನೊಬ್ಬರು ತುಂಬ ಲಾಂಗ್ ಡಿಸ್ಟೆನ್ಸಿಂದ ಬಂದಿದ್ದಾರೆ. ಸೊ ಎಲ್ಲರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟಿಂದ ನನ್ನ ಟ್ರಸ್ಟ್ ಮಾಡಿ ಎಲ್ಲರೂ ಮುಂಚೆನೇ ಕ್ಲಾಸ್ಗೆ ಫೀಸ್ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬಂದು ಜಾಯಿನ್ ಮಾಡ್ಕೊಂಡಿದ್ರು. ಸೊ ಬಂದು ಅವ್ರು ನನ್ನನ್ನು ನೋಡಿ ನನ್ನನ್ನು ಇಂಟ್ರ್ಯಾಕ್ಟ್ ಮಾಡಿ ಮತ್ತು ಅವ್ರ ಇಂಟ್ರ್ಯಾಕ್ಷನ್ನ ಎಲ್ಲರೂ ಈಚ್ ಅದರ್ಸ್ ಶೇರ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಆಗಿ ಎಲ್ಲರೂ ಮಾತಾಡೋವರೆಗೂ ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ. ತುಂಬ ಶಾರ್ಟರ್ ಪೀರಿಯಡಲ್ಲೇ ಎಲ್ಲರೂ ಕ್ಲೋಸ್ ಆಗಿಬಿಟ್ರು. ಬಿಕಾಸ್ ಯಾಕಂದರೆ ಎಲ್ಲರೂ ಬೇರೆ ಬೇರೆ ಡಿಫ್ರೆಂಟ್ ಪ್ಲೇಸಿಂದ ಬಂದಿದ್ರಲ್ವ, ಭಾಷೆ ಕೂಡ ಎಲ್ಲರದು ಡಿಫ್ರೆಂಟ್ ಇತ್ತು. ಈ ಕ್ಲಾಸಲ್ಲಿ ಒಂದು ವಿಶೇಷತೆ ಏನಂತಂದರೆ, ನಾನು ಆಲ್ಮೋಸ್ಟ್ 2 ಭಾಷೆಯಲ್ಲಿ ಕ್ಲಾಸ್ನ ತಗೊಂಡೆ. ಒಂದು ಇಂಗ್ಲೀಷಲ್ಲಿ, ಇನ್ನೊಂದು ಕನ್ನಡದಲ್ಲಿ. ಬಿಕಾಸ್ ಯಾಕಂದರೆ 2 ಬೆಂಗಾಲಿ ಸ್ಟೂಡೆಂಟ್ಸ್ ಇದ್ದರು. ಸೊ ಅವ್ರಿಗೆ ಇಂಗ್ಲೀಷ್ ಅಥವಾ ಬೆಂಗಾಲಿಯಲ್ಲಿ ಮಾತಾಡಬೇಕಾಗಿತ್ತು. ಸೊ ಹಾಗಾಗಿ ಬೇರೆ 4 ಜನ ಸ್ಟೂಡೆಂಟ್ಸು ಇಂಗ್ಲೀಷಲ್ಲೂ ಕೂಡ ಕಂಫರ್ಟಬಲ್ ಆಗಿದ್ದರು. ಸೊ ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಮರ್ಜ್ ಮಾಡಿ ತಗೋಬೇಕಾಗಿ ಬಂತು. ಬಟ್ ತುಂಬ ಚೆನ್ನಾಗಿತ್ತು ಈ ಕ್ಲಾಸ್ ಬಂದ್ಬಿಟ್ಟು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಬ್ಯಾಚ್ ಎಕ್ಸ್ಪೆಷಲಿ. ಬಿಕಾಸ್ ಯಾಕಂದರೆ ಅವ್ರಿಗೆ ಟೈಮು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಹೇಳ್ಕೊಡ್ಬೇಕಂದ್ರೆ ತುಂಬ ಇಂಟ್ರೆಸ್ಟಾಗಿ ನೋಡ್ತಾಯಿದ್ರು. ಸ್ವಲ್ಪ ಜನ ವೀಡಿಯೋ ಮಾಡ್ಕೋತಾಯಿದ್ರು, ಸ್ವಲ್ಪ ಜನ ನೋಟ್ಸಲ್ಲಿ ನೋಟ್ ಡೌನ್ ಮಾಡ್ಕೋತಾಯಿದ್ರು. ಬಿಕಾಸ್ ಯಾಕಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಪೆನ್ನು, ಬುಕ್ಕು, ವಾಟರ್ ಬಾಟಲ್ಲು, ನೀರು ಕುಡಿಲಿಕ್ಕೆ ಎಲ್ಲನೂ ಪ್ರೊವೈಡ್ ಮಾಡಿದ್ದೆ. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೆ ಮುಂಚೆನೇ, ಲೈಕ್ ನಾನೇನಾದರೂ ಹೇಳಿದ್ರೆ ಪಾಯಿಂಟ್ಸ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲ ನಿಮಗೇನಾದರೂ ನೋಟ್ ಡೌನ್ ಮಾಡ್ಕೋಬೇಕು ಅಂತ ಅನ್ಸಿದ್ರು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೋದು ಅಂತ ಹೇಳಿದೆ. ಅದಕ್ಕೋಸ್ಕರನೇ ಅವ್ರು ಇಂಟ್ರೆಸ್ಟಿಂಗಾಗಿ ನಾನು ಹೇಳ್ಕೊಡೋ ಒಂದೊಂದು ಸ್ಟೆಪ್ನ ಕೂಡ ಸ್ಲೋ ಆಗಿ ಅಬ್ಸರ್ವ್ ಮಾಡ್ತಾಯಿದ್ರು. ಬಿಕಾಸ್ ಯಾಕಂದರೆ ಈ ಕ್ಲಾಸಲ್ಲಿ, ಅಂದರೆ ನಾನು ತಗೊಳ್ಳೋ ಈ ಕ್ಲಾಸಲ್ಲಿ ಬಂದು ಬೇಸಿಕಲಿ ನಾನು ಏನೇನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಮೊದಲಾಗಿ ನಾನು ಅವ್ರಿಗೆ ಪ್ರಾಡಕ್ಟ್ನ ಡೀಟೇಲ್ಸ್ ಕೊಡ್ತೀನಿ, ಪ್ರಾಡಕ್ಟ್ ನಾಲೆಜ್ ಕೊಡ್ತೀನಿ. ಲೈಕ್ ಏನು ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಮತ್ತು ಅದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಅವ್ರಿಗೆ ಸ್ಯಾರಿ ಐರನ್ ಮಾಡಬೇಕಾಗಿರೋ ಟ್ರಿಕ್ಸು ಮತ್ತು ಟಿಪ್ಸು, ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾಗಿರೋ ಟ್ರಿಕ್ಸು ಮತ್ತು ಟಿಪ್ಸು, ಮತ್ತು ಅಯನಿಂಗಲ್ಲೂ ಕೂಡ 2 ಮೆಥಡ್ ಇದೆ. ಒಂದು ನಾರ್ಮಲ್ ಸ್ಯಾರಿ ಅಯನಿಂಗು, ಇನ್ನೊಂದು ಪಫಿ ಪ್ಲೀಟ್ಸ್ ಅಯನಿಂಗು. ಬಾಕ್ಸ್ ಫೋಲ್ಡಿಂಗಲ್ಲೂ ಅಷ್ಟೇ, ನಾರ್ಮಲ್ ಸ್ಯಾರಿಯನ್ನು ಅಯನ್ ಮಾಡೋದು, ಬಾಕ್ಸ್ ಫೋಲ್ಡ್ ಮಾಡೋದು, ಮತ್ತು ಪಫಿ ಪ್ಲೀಟ್ಸ್ ಮಾಡಿದಾಗ ಸೆಕ್ಯೂರ್ ಆಗಿ ಪ್ಲೀಟ್ಸ್ ಹಾಳಾಗ್ತಿರೋ ಥರ ಬಾಕ್ಸ್ ಫೋಲ್ಡ್ ಮಾಡೋದು, ಸೆಲ್ಫ್ ಸ್ಯಾರಿ ಡ್ರೇಪಿಂಗು, ಅದರ್ಸ್ ಸ್ಯಾರಿ ಡ್ರೇಪಿಂಗು, 1 minute ಸ್ಯಾರಿ ಡ್ರೇಪಿಂಗು, ಮತ್ತು ಹ್ಯಾಂಗರ್ ಫೋಲ್ಡಿಂಗು, ಅಂದರೆ ನೋಡ್ದಿರುವಂಥ ಅನ್ನೋನ್ ಸ್ಟ್ರೇಂಜರ್ನ ಬಾಡಿ ಮೆಷರ್ಮೆಂಟು ಹೇಗೆ ಎಕ್ಸಾಕ್ಟಾಗಿ ತೊಗೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇಷ್ಟು ವಿಷಯನ ಅವ್ರಿಗೆ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ನಾನು ಹೇಳ್ಕೊಡ್ತೀನಿ. ಬೆಳಗ್ಗೆ ಒಂದು 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಆದರೆ ಸಂಜೆ 6 ಗಂಟೆವರೆಗೂ ಇರುತ್ತೆ. ಕೇಳಿದ್ರೆ ತುಂಬ ಲಾಂಗ್ ಡ್ಯೂರೇಷನ್ ಅಂತ ಅನ್ನಿಸ್ಬೋದು, ಅಂದರೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ. ಬಟ್ ಆದರೆ ಕಲೀಲಿಕ್ಕೋಸ್ಕರ ಅಷ್ಟು ಟೈಮ್ ಬೇಕೇ ಬೇಕು. ಯಾಕಂತಂದರೆ ಅವ್ರಿಗೆ ಕಂಪ್ಲೀಟಾಗಿ ಟೈಮ್ ಬೇಕು. ಎಲ್ಲರೂ ಬಂದವರೆಲ್ಲ ಅಬ್ಸರ್ವ್ ಮಾಡಬೇಕು, ಮತ್ತು ಅವರು ಕೂಡ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗಾಗಿ ಅದು ಸ್ವಲ್ಪ ಟೈಮ್ ಟೇಕಿಂಗ್ ಕೆಲಸ ಅಂತಲೇ ಹೇಳ್ಬೋದು.
ಬಟ್ ಆದರೆ ಕಲಿಕೆ ಅನ್ನೋದು ಏನು ಹೇಳೋದು, ಟೈಮ್ ಬೇಸ್ ಮೇಲೆ ಬರಲ್ಲ, ಅವರು ಅಬ್ಸರ್ವ್ ಮಾಡೋದ್ರ ಮೇಲೆ ಬರುತ್ತೆ. ಅವರು ಎಷ್ಟು ಕ್ಲೀನಾಗಿ ಕ್ಲಾಸಲ್ಲಿ ಶ್ರದ್ಧೆಯಿಂದ ಇರ್ತಾರೆ, ಎಷ್ಟು ಕ್ಲೀನಾಗಿ ನಾವು ಹೇಳೋದನ್ನೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಾರೆ. ನಾವು ಹೀಗೆ ಮಾಡಬೇಕು ಅನ್ನೋದನ್ನು ಅವ್ರು ಹೆಂಗೆ ಫಾಲೋ ಮಾಡ್ತಾರೆ, ಅವರು ವರ್ಕ್ ಮಾಡಬೇಕು ಅನ್ನುವಾಗ ಅದೇ ಇಂಪಾರ್ಟೆಂಟ್ ಆಗೋದು. ಸೊ ಅದ್ರ ಬೇಸ್ ಮೇಲೆ ನೋಡಿದ್ರೆ ಈ ಬ್ಯಾಚಲ್ಲಿ ಬಂದಿದ್ದಂಥ ಸ್ಟೂಡೆಂಟು ಎಲ್ಲರೂ ಸ್ಮಾರ್ಟ್. ಬಿಕಾಸ್ ಯಾಕಂದರೆ ಎಲ್ಲರೂ ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ರು, ಚೆನ್ನಾಗಿ ಅದನ್ನು ಅನಲೈಸ್ ಮಾಡ್ತಾಯಿದ್ರು. ಹಾಗಾಗಿ ನನಗೆ ತುಂಬ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ನಾನು ಮಾಡಬೇಕಂದ್ರೆ ಅವರು ನೋಡಬೇಕಂತಂದರೆ ಅವ್ರಿಗೆ ಮ್ಯಾಮ್ ತುಂಬ ಈಸಿಯಾಗಿದೆ ಮ್ಯಾಮ್, ಇಷ್ಟೇ ತಾನೇ ಮ್ಯಾಮ್ ಮಾಡೋದು, ಮಾಡಿಬಿಡ್ತೀವಿ ನಾವು ಅಂತ ಹೇಳ್ತಾಯಿದ್ರು. ಬಟ್ ಆದರೆ ಅವರು ಪ್ರಾಕ್ಟಿಕಲಾಗಿ ಬರಬೇಕಂದ್ರೆ ಅವ್ರಿಗೆ ಏನು ಹೇಳೋದು, ಭಯ ಅನ್ನೋದು ಒಂದು ಇರಲಿಲ್ಲ. ಬಟ್ ಆದರೆ ಸ್ವಲ್ಪ ಅವರು ನರ್ವಸ್ ಆಗಿದ್ದರು. ಯಾಕಂದರೆ ಫಸ್ಟ್ ಟೈಮ್ ಅವ್ರಿಗೆ ಸೀರೆಯ ಒಂದು ಗಾಳಿ ಗಂಧ ಏನೂ ಗೊತ್ತಿಲ್ಲ, ಝೀರೋ ನಾಲೆಜ್ ಇರೋರು ಬಂದು ಒಂದೇ ದಿನದಲ್ಲಿ ಪ್ರೊಫೆಷ್ನಲ್ ಆಗಿ ಸಾರಿನ ಪ್ರೀಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಬಂದು ಅಷ್ಟೊಂದೇನು ಈಸಿ ವರ್ಕ್ ಅಲ್ಲ. ಅದಕ್ಕೂ ಸ್ವಲ್ಪ ಪೇಷನ್ಸ್ ಬೇಕು ಮತ್ತು ಶ್ರದ್ಧೆ ಬೇಕು. ಸೊ ಅದನ್ನು ಅವರು ಮಾಡಿರೋದ್ರಿಂದ ನನಗಂತೂ ತುಂಬ ಖುಷಿ ಆಯಿತು. ಅಷ್ಟು ಪೇಷನ್ಸಾಗಿ ನೋಡಿ ಅಬ್ಸರ್ವ್ ಮಾಡಿ ಶ್ರದ್ಧೆಯಿಂದ ಕಲ್ತಿದ್ದಾರೆ ಎಲ್ಲರೂ. ಸೊ ನನಗೆ ಅವ್ರ ಜೊತೆ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಮಧ್ಯಾಹ್ನ ಅವ್ರಿಗೆ ಲಂಚ್ ಬ್ರೇಕ್ ಇತ್ತು, ಮತ್ತು ಲಂಚ್ ಬ್ರೇಕಲ್ಲಿ ನಾನೇ ಅವ್ರಿಗೆ ಲಂಚು ಪ್ರೊವೈಡ್ ಮಾಡಿದೆ. ಅವರು ಕ್ಲೀನಾಗಿ ಊಟ ಎಲ್ಲ ಮಾಡಿಬಿಟ್ಟು ರೆಡಿ ಆದರು. ಮತ್ತು ನೆಕ್ಸ್ಟು ಇದು ಮಾಡೋಕ್ಕೋಸ್ಕರ ಅದೇ ಗ್ಯಾಪಲ್ಲಿ ನಮ್ಮ ಸ್ಟೂಡೆಂಟಿಗೆ ಬೇರೆ ಹೊಸ್ದಾಗಿ ಒಂದು ಪರ್ಸನ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿದ್ರು ಒಬ್ಬರು. ಈ ಬಟರ್ಫ್ಲೈ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ವಿಡಿಯೋದಲ್ಲಿ, ಈ ಬಟರ್ಫ್ಲೈ ಸಡನ್ನಾಗಿ ಎಲ್ಲಿಂದನೋ ಸ್ಟುಡಿಯೋಗೆ ಬಂತು. ನನ್ನ ಸ್ಟೂಡೆಂಟ್ ಒಬ್ಬರು ನೋಡ್ಬಿಟ್ಟು, ಮ್ಯಾಮ್ ಅಲ್ಲಿ ನೋಡಿ ಮ್ಯಾಮ್ ಒಂದು ಬ್ಯೂಟಿಫುಲ್ ಆಗಿರೋ ಬಟರ್ಫ್ಲೈ ಬಂದಿದೆ, ಬನ್ನಿ ಮ್ಯಾಮ್ ವಿಡಿಯೋ ತೆಗೆಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಆಲ್ಮೋಸ್ಟ್ ಒಂದು 5 ನಿಮಿಷ ಬಟರ್ಫ್ಲೈ ವಿಡಿಯೋನೇ ತೆಗ್ದಿದ್ದೀವಿ. ತುಂಬ ಕ್ಯೂಟಾಗಿತ್ತು. ಸೊ ಬಟರ್ಫ್ಲೈ ವಿಡಿಯೋ ಎಲ್ಲ ತೆಗೆದು ಮುಗಿಸಾದ್ಮೇಲೆ ಮತ್ತೆ ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ. ನಾನು ಆಲ್ರೆಡಿ ಅವ್ರಿಗೆ ಹೇಳ್ಕೊಟ್ರೋದ್ರಿಂದ ಡೈರೆಕ್ಟಾಗಿ ಸ್ಟೂಡೆಂಟ್ಸೇ ಪ್ರಾಕ್ಟಿಕಲ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೆ ಏನೇನು ಡೌಟ್ ಇತ್ತು ಅನ್ನೋದನ್ನು ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಒಂದು ಸ್ಟೂಡೆಂಟ್ಗೆ ಸಾರಿನ ಕೂಡ ಡ್ರೇಪ್ ಮಾಡಿದ್ದೀನಿ. ಬಿಕಾಸ್ ಯಾಕಂದರೆ ನಾನು ಇವಾಗಲೇ ಸಬ್ಜೆಕ್ಟಲ್ಲಿ ಹೇಳಿದ್ದೆ ಸಾರಿನ ಡ್ರೇಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಲ್ರೆಡಿ ನನ್ನ ಸ್ಟೂಡೆಂಟ್ ಹತ್ರ ಕಮ್ಯುನಿಕೇಟ್ ಮಾಡಿದ್ದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನಿಮ್ಮ ಬ್ಲೌಸು ಪೆಟಿಕೋಟ್ ಎಲ್ಲನೂ ಕ್ಯಾರಿ ಮಾಡ್ಬೋದು. ಅವ್ರಿಗೆ ಅವ್ರ ಬಾಡಿ ಮೆಷರ್ಮೆಂಟ್ ವೈಸು ಸ್ಯಾರಿನ ಡ್ರೇಪ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಂದು ಸ್ಟೂಡೆಂಟು ತಂದಿದ್ರು. ಸೊ ಅವ್ರಿಗೇ ನಾನು ಸ್ಯಾರಿನ ಡ್ರೇಪ್ ಮಾಡಿದೆ. ಇನ್ಫ್ಯಾಕ್ಟ್ ಅವರು ಉಟ್ಕೊಂಡು ಹೋಗಬೇಕು ಅಂದ್ಕೊಂಡೇ ಬಂದಿದ್ರಂತೆ, ಅದಕ್ಕೋಸ್ಕರನೇ ತಂದಿದ್ರು. ಬಟ್ ಬೇರೆಯವರು ಕೂಡ ತಂದಿದ್ದರೆ ಪಾಸಿಬಿಲಿಟೀಸ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡ್ರು. ಸೊ ಬೇರೆಯವರು ತರ್ದಿರೋ ಕಾರಣದಿಂದ ಸರಿ ನಾನೇ ಉಟ್ಕೋತೀನಿ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡು ಅವರೇ ಉಟ್ಕೊಂಡ್ರು. ಚೆನ್ನಾಗಿತ್ತು. ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟೆ. ಮತ್ತು ನಾನು ಆಲ್ರೆಡಿ ಜುಲೈ ಮಂತಲ್ಲಿ ಗಿಫ್ಟ್ ಹ್ಯಾಂಪರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ ಪ್ರಕಾರ ಗಿಫ್ಟ್ ಹ್ಯಾಂಪರ್ಸು ಕೂಡ ಕೊಟ್ಟೆ. ಮತ್ತು ನನ್ನ ಸ್ಟೂಡೆಂಟ್ಸ್ ಜೊತೆ ಒಳ್ಳೆ ಫನ್ನಿ ಕಾಮಿಡೀಸ್ ಎಲ್ಲ ಮಾಡಿಕೊಂಡು ನಕ್ಕೊಂಡು ಎಲ್ಲರೂ ತಮಾಷೆ ಮಾಡಿಕೊಂಡು ಫುಲ್ಲು ಡೇನೇ ಒಂಥರ ಚಿಂದಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬ್ಯಾಚ್ ಅಂತ ಮಾತ್ರ ಸ್ಪೆಸಿಫೈಡ್ ಆಗಿ ಏನು ಹೇಳ್ತಿಲ್ಲ ನಾನು. ಲೈಕ್ ಡೇ 1 ಅಂದರೆ ಫಸ್ಟ್ ಬ್ಯಾಚಿಂದ ಹಿಡಿದು ಅಪ್ ಟು ನಾನು 17 ಬ್ಯಾಚ್ ತೊಗೊಂಡಿರೋವರೆಗೂ ಇದೇ ಥರನೇ ಇತ್ತು ನನ್ನ ಕ್ಲಾಸು. ಕ್ಲಾಸ್ ಮುಗಿದ ತಕ್ಷಣ ಇಮ್ಮಿಡಿಯೇಟಾಗಿ ನನಗೆ ನೇಲ್ ಆರ್ಟ್ ಸರ್ವಿಸ್ ಇತ್ತು. ಅಪಾಯಿಂಟ್ಮೆಂಟ್ ತೊಗೊಂಡು ಸರ್ವಿಸ್ನ ಪ್ರೊವೈಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇಷ್ಟೊತ್ತು ಕೂತ್ಕೊಂಡು ಪೇಷನ್ಸಾಗಿ ನನ್ನ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.